ನಮಸ್ಕಾರ ವೀಕ್ಷಕರೇ, ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತುಂಬ ವರ್ಷಗಳಿಂದ ಹಾಗೂ ವಯಸ್ಕರಲ್ಲಿ ಚಿಕ್ಕ ಮಕ್ಕಳಲ್ಲಿ ಕಾಡ್ತಕ್ಕಂಥ ಸಮಸ್ಯೆ ಈ ಕೆಮ್ಮು, ಕಫ ಮತ್ತು ಅಸ್ತಮಾ. ಈ ಸಮಸ್ಯೆಗೆ ಏನೆಲ್ಲ ಕಾರಣ, ನಾವು ಯಾವ ತಪ್ಪುಗಳಿಂದ ಈ ಸಮಸ್ಯೆ ಬರ್ತಾ ಇದೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ಹಾಗೆ ಇದಕ್ಕೆ ಈ ಸಮಸ್ಯೆಗೆ ನಮಗೆ ಪರಿಹಾರನೇ ಇಲ್ವಾ ಅನ್ನುವಂಥ ನಿಮ್ಮ ಆಲೋಚನೆಗಳಿರುತ್ತೆ. ಇದಕ್ಕೆ ಚಿಕಿತ್ಸೆ ಇದೆಯಾ, ನಾವು ಆ ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಬೇಕು, ಅದರಿಂದ ನಿಮ್ಗೆ ಉಪಯೋಗ ಏನು, ಪ್ರತಿಯೊಂದನ್ನು ನಾವಿವಾಗ ತಿಳಿಸ್ಕೊಳ್ಳೋಣ. ಈ ಅಸ್ತಮಾ, ಕೆಮ್ಮು, ಕಫ ಅಂತಕ್ಕಂಥದ್ದು ಮೊದಲನೇದಾಗಿ ನಿಮಗೆ ಅಸ್ತಮಾನೇ ಬರೋದಿಲ್ಲ. ಮೊದಲು ನಿಮಗೆ ಶೀತ, ಅಲರ್ಜಿಗಳಾಗ್ತಾ ಇರುತ್ತೆ. ಪದೇ ಪದೇ ಬೆಳಗ್ಗೆ ಎದ್ದ ತಕ್ಷಣ ಸೀನ್ಗಳು ಬರ್ತಕ್ಕಂಥದ್ದು, ಕೆಮ್ಮು ಆಗ್ತಕ್ಕಂಥದ್ದು, ಅವಾಗವಾಗ ಕೆಮ್ಮು ಬಂದು ಹೋಗುವಂಥದ್ದು, ಕಫ ಶುರುವಾಗುವಂಥದ್ದು, ಮೂಗು ಸೋರುವಂಥದ್ದು, ಈ ಥರ ಶೀತ ಅಲರ್ಜಿಗಳು ಮೊದಲಿಗೆ ನಿಮಗೆ ಕಾಣಿಸ್ಕೊಂಡಿರುತ್ತೆ. ನೀವು ಆ ಹಂತದಲ್ಲೇ ಸರಿಪಡಿಸ್ಕೊಂಡಿದ್ರೆ ಇವತ್ತು ಅಸ್ತಮಕ್ಕೆ ಇದು ಹೋಗ್ತಾ ಇರಲಿಲ್ಲ. ಆ ಹಂತದಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಕೇವಲ ಅದಕ್ಕೆ ಔಷಧಿ ಚಿಕಿತ್ಸೆಯನ್ನು ಮಾತ್ರ ತೊಗೊಂಡಿದ್ರಿ. ಅದು ಟೆಂಪ್ರವರಿಯಾಗಿ ನಿಮಗೆ ತಾತ್ಕಾಲಿಕವಾಗಿ ಒಂದು ಫಲಿತಾಂಶವನ್ನು ಕೊಟ್ಟಿರುತ್ತೆ. ಅಷ್ಟರಲ್ಲೇ ನೀವು ಗುಣ ಆಯಿತು ಅಂದ್ಕೊಂಡು ಸುಮ್ಮನೆ ಇರ್ತೀರ. ಅದು ಮತ್ತು ತಿಂಗಳಿಗೊಮ್ಮೆ ಬರೋಕ್ಕೆ ಶುರುವಾಗುತ್ತೆ, 15 ದಿವಸಕ್ಕೊಮ್ಮೆ ಆಗುತ್ತೆ, ಆಮೇಲೆ ಪ್ರತಿನಿತ್ಯವೂ ಇರುತ್ತೆ. ಇದಾದ ನಂತರ ಹಾಗೆ ಕಫ ಕೂಡ ಪ್ರತಿನಿತ್ಯ ಇರಲಿಕ್ಕೆ ಶುರುವಾಗುತ್ತೆ. ಅದೇ ನಿಮಗೆ ಅಸ್ತಮವಾಗಿ ಪರಿವರ್ತನೆ ಆಗುತ್ತೆ. ಈ ರೀತಿ ಸಮಸ್ಯೆ ಯಾಕಾಯಿತು, ನಿಮಗೆ ಯಾಕೆ ಅದು ಅರ್ಥ ಆಗಲಿಲ್ಲ, ಏನು ತಪ್ಪು ಮಾಡಿದ್ರಿ ಅಂತ ಹೇಳೋದಾದರೆ, ಇದು ಮುಖ್ಯವಾಗಿ ಬರ್ತಕ್ಕಂಥದ್ದು ವೀಕ್ಷಕರೇ ಅಜೀರ್ಣದಿಂದ. ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗದೇ ಇರೋದ್ರಿಂದ, ನಾವು ತಿಂದಿರ್ತಕ್ಕಂಥ ಆಹಾರ ಪಚನ ಆಗದೇ ಇರೋದ್ರಿಂದ ಬರ್ತಕ್ಕಂಥ ಅಲರ್ಜಿನೇ ಶೀತ ಮತ್ತು ಕೆಮ್ಮು, ಕಫ, ಅಸ್ತಮಾ ಅಲರ್ಜಿ ಅಂತ ಹೇಳ್ತೀವಿ. ಆಹಾರದ ಅಜೀರ್ಣದ ಕೊರತೆಯಿಂದ ಈ ಸಮಸ್ಯೆಯಿಂದ ಈ ಥರ ಆಗ್ತದೆ. ಮತ್ತು ಇನ್ನು ನಿಮ್ಮ ದುಶ್ಚಟಗಳಿರ್ಬೋದು, ಧೂಮಪಾನ, ತಂಬಾಕು ಸೇವನೆ, ಮದ್ಯಪಾನ, ಈ ರೀತಿಯ ದುಶ್ಚಟಗಳಿಂದ ಕೂಡ ಈ ಸಮಸ್ಯೆ ಬರ್ತದೆ. ಮಾನಸಿಕ ಒತ್ತಡ, ಮಾನಸಿಕ ರೋಗಗಳು, ಈ ಮಾನಸಿಕ ಸಮಸ್ಯೆ ಇರೋರಿಗೆ ಕೂಡ ಅಸ್ತಮಾ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಪಿತ್ತ ಜಾಸ್ತಿ ಆಗೋದರಿಂದ, ನಿಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಾಗೋದ್ರಿಂದ ಕೂಡ ಕಫದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರ್ತದೆ. ಇನ್ನು ರಕ್ತ ಸಂಚಾರದ ಕೊರತೆ ಕೂಡ ಅಸ್ತಮಕ್ಕೆ ಕಾರಣ ಆಗುತ್ತೆ. ಇಷ್ಟೆಲ್ಲ ಯಾಕೆ ಕಾರಣ ಆಯಿತು, ನಿಮ್ಮ ಯಾವ ತಪ್ಪಿಂದ ಆಯಿತು ಅಂತ ಹೇಳೋದಾದರೆ, ನಿಮ್ಮ ಆಹಾರದ ಕ್ರಮ ಸರಿಯಾಗಿರೋದಿಲ್ಲ, ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋದಿಲ್ಲ, ಮಾಡ್ತಕ್ಕಂಥ ಆಹಾರ ಅಜೀರ್ಣ ಪದಾರ್ಥಗಳನ್ನೇ ತಗೊಳ್ತಾ ಇರ್ತೀರ. ನಿಮ್ಮ ವೃತ್ತಿಗೆ ಅನುಗುಣವಾಗಿ, ನಿಮ್ಮ ದೇಹ ದಂಡನೆಗೆ ಅನುಗುಣವಾಗಿ ನೀವು ಆಹಾರದ ಕ್ರಮವನ್ನು ನೀವು ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರು ಕೂಡ ಅಜೀರ್ಣದ ಸಮಸ್ಯೆ ನಿಮಗೆ ಕಾಡ್ಲಿಕ್ಕೆ ಶುರುವಾಗುತ್ತೆ. ನಂತರ ಆಹಾರ ಸೇವನೆ ಮಾಡ್ತೀರಾ, ಅದಕ್ಕೆ ತಕ್ಕಷ್ಟು ನೀರಿನ ಅಂಶವನ್ನು ನೀವು ದೇಹಕ್ಕೆ ಕೊಡದೇ ಇರೋದ್ರಿಂದ ಕೂಡ ಈ ಅಜೀರ್ಣ ಸಮಸ್ಯೆ ಕಾಡ್ತಾ ಹೋಗುತ್ತೆ. ಇನ್ನು ಕಾಫಿ ಟೀಯನ್ನು ಹೆಚ್ಚಾಗಿ ಸೇವನೆ ಮಾಡ್ತೀರಾ, ಕೆಮ್ಮು ಕಫ ಇದೆ ಅಂತ ಹೇಳಿ ಕಾಫಿ ಟೀ ಸೇವನೆ ಮಾಡ್ತೀರಾ, ಆದರೆ ಅದು ಮತ್ತಷ್ಟು ಉಲ್ಬಣ ಆಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತಿಲ್ಲದೆ ನೀವು ತಪ್ಪು ಮಾಡ್ತಾ ಇರ್ತೀರ. ಇನ್ನು ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ, ಮಾನಸಿಕ ಸಮಸ್ಯೆಗಳಿಂದ ಕೂಡ ಈ ನಿಮ್ಮ ಆ ಜೀರ್ಣ ಶಕ್ತಿ ಸರಿಯಾಗದೆ ಅಜೀರ್ಣದಿಂದ ಈ ಸಮಸ್ಯೆ ಎದುರಾಗುತ್ತೆ. ಇದಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ಅಜೀರ್ಣ ಹೇಗೆ ತೊಂದರೆ ಕೊಡುತ್ತೆ ಅಂತ ಹೇಳೋದಾದರೆ, ನಿಮ್ಮ ಮನೆಯಲ್ಲಿ ಯಾವುದೋ ಆಹಾರವನ್ನು ಉಳಿಸಿರ್ತೀರ, ಅದನ್ನು ನೀವು ನೋಡ್ದೇನೋ ಅಥವಾ ಮರೆತು ಅದನ್ನು ಹಾಗೇ ಬಿಟ್ಬಿಟ್ಟಿರ್ತೀರ. 2-3 ದಿನಗಳ ನಂತರ ಆ ಆಹಾರವನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ, ನಿಮ್ಮ ಈ ಅಸ್ತಮಾ, ಕಫ, ಕೆಮ್ಮಿನ ಸಮಸ್ಯೆ ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅಂತ. ನೀವು ತಿಂದಿರ್ತಕ್ಕಂಥ ಆಹಾರ ಸಂಪೂರ್ಣ ಜೀರ್ಣ ಆಗದೆ ಇರುವಾಗ ನಮ್ಮ ಕರುಳಲ್ಲೇ ಅದು ಉಳಿಬೇಕಾಗತ್ತೆ. ಕರುಳಲ್ಲಿ ಉಳಿದಿರ್ತಕ್ಕಂಥ ಆಹಾರವು ಕೊಳೆತು ನಮಗೆ ಸೋಂಕನ್ನು ಉತ್ಪತ್ತಿ ಮಾಡ್ತದೆ. ಅದೇ ಸೋಂಕು ನಿಮಗೆ ಕಫ ಆಗಿ ತೊಂದರೆ ಕೊಡ್ತಾ ಇರ್ತದೆ. ಇದನ್ನೇ ಕಫ ಅಲರ್ಜಿ ಅಂತ ಹೇಳ್ತೀವಿ. ಈ ಜೀರ್ಣಾಂಗ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ನಿಮಗೆ ಮುಖ್ಯವಾಗಿ ಈ ಸಮಸ್ಯೆ ಬರ್ತದೆ. ಅದನ್ನು ನೀವು ನಿವಾರಣೆ ಮಾಡ್ಕೊಳ್ಳಿ. ಜೀರ್ಣಶಕ್ತಿಗೆ ಔಷಧಿ ತಗೊಳ್ಳಿ, ಹಾಗೂ ಜೀರ್ಣಶಕ್ತಿ ಆಗ್ತಕ್ಕಂಥ ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳಿ. ನೀರಿನ ಅಂಶವನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳೋದನ್ನು ಅಭ್ಯಾಸ ಮಾಡಿ. ಜೊತೆಗೆ ಹೊಟ್ಟೆ ಶುದ್ಧಿ ಮಾಡೋದ್ರಿಂದ ನಿಮ್ಮ ಈ ಅಸ್ತಮ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಹಾಗೂ ಇದಕ್ಕೂ ಮೀರಿದಂಥ ಸಮಸ್ಯೆ ಇದ್ದರೆ ದೇಶೀಯ ವೈದ್ಯ ಪದ್ಧತಿ ಇದೆ. ಈ ದೇಶೀಯ ವೈದ್ಯ ಪದ್ಧತಿಯಿಂದ ಅಸ್ತಮ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದು, ಯಾವುದೇ ಅನುಮಾನ ಇಲ್ಲದೆ. ಇನ್ನು ಇದಕ್ಕೆ ನೀವು ಮನೆ ಮದ್ದುಗಳನ್ನ ಹೇಗೆ ಮಾಡ್ಕೊಳ್ಬೋದು ಅನ್ನೋದಾದರೆ, ಮೊದಲು ನೀವು ಮಾಡ್ತಕ್ಕಂಥದ್ದು ಮನೆ ಮದ್ದು ಅಂತ ಹೇಳಿದ್ರೆ, ಮೊದಲು ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳಿ. ಹೊಟ್ಟೆ ಶುದ್ಧಿಗೆ ಈ ಎರಂಡ ತೈಲ, ಹರಳೆಣ್ಣೆ ಅಥವಾ ಅಡುಗೆಗೆ ಉಪಯೋಗಿಸ್ತಕ್ಕಂಥ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ, ಇದರಲ್ಲಿ ಯಾವುದೇ ರೀತಿಯ
ನೀವು ಹರಳೆಣ್ಣೆ, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಯಾವುದೇ ರೀತಿ ತೈಲವನ್ನಾದರೂ ನೀವು ಆಹಾರವಾಗಿ ಅಂದರೆ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಸೇವನೆ ಮಾಡಿ 2 ಗಂಟೆಗಳ ಕಾಲ ಬಿಸಿ ನೀರು ಸೇವನೆ ಮಾಡಿ. ಅದಾದ ನಂತರ ನಿಮ್ಮ ಆಹಾರ ಕ್ರಮವನ್ನು ಇಟ್ಕೊಳ್ಳಿ. 2 ಗಂಟೆಗಳ ಕಾಲ ಬಿಸಿ ನೀರು ಸೇವನೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಲ ಪೂರಣ ನಿಮಗೆ ವಿಸರ್ಜನೆ ಆಗ್ತದೆ. ವಿಸರ್ಜನೆ ಆದಾಗ ನಿಮಗೆ ಸೋಂಕು ಉತ್ಪತ್ತಿ ಆಗ್ತಕ್ಕಂಥ ಜಾಗ ಶುದ್ಧಿ ಆಗುತ್ತೆ, ನಿಮ್ಮ ಕಫ ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದಾದ ನಂತರ ನೀವು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡಿ, ನೀರನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ, ಶುದ್ಧವಾದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಮತ್ತೆ ನಿಮ್ಮ ಹೊಟ್ಟೆ ಕೆಡೋವಂಥದ್ದು ಅಥವಾ ಆಹಾರ ಹಾಳಾಗ್ತಕ್ಕಂಥ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಇದರ ಒಟ್ಟಿಗೆ ನೀವು ಮಾಡ್ತಕ್ಕಂಥ ಮುಖ್ಯ ವಿಚಾರ ಅಂತ ಹೇಳಿದ್ರೆ ಬಿಸಿ ನೀರು ಗಾರ್ಗಲ್. ನೀವು ಮಾಡ್ತೀರಾ ಎಲ್ಲರೂ 1 ಲೋಟ ನೀರು ತೊಗೊಂಡು ಮಾಡಿರ್ತೀರ. 1 ಲೋಟ ನಿಮಗೆ ಯಾವುದಕ್ಕೂ ಸಾಕಾಗಲ್ಲ. 1 ಲೀಟ್ರಷ್ಟು ಬಿಸಿ ನೀರು ತೊಗೊಳ್ಳಿ, ಅದಕ್ಕೆ ಉಪ್ಪು ಮತ್ತು ಅರಿಶಿನ ಸೇರಿಸಿ ಆ 1 ಲೀಟ್ರ್ ಬಿಸಿ ನೀರು ಖಾಲಿ ಆಗೋವರೆಗೂ ಗಾರ್ಗಲಿಂಗ್ ಮಾಡಬೇಕು. ಗಾರ್ಗಲಿಂಗ್ ಅಂತ ಹೇಳಿದ್ರೆ 1 ಗುಟ್ಟಕಷ್ಟು ನೀರನ್ನು ಬಾಯಲ್ಲಿ ಹಾಕಿ ಗಂಟಲನ್ನು ಮೇಲೆ ಎತ್ತಿ ಗಳಗಳ ಶಬ್ದ ಮಾಡೋದ್ರಿಂದ ನಿಮ್ಮ ನಾಳಗಳಲ್ಲಿರ್ತಕ್ಕಂಥ ಸೋಂಕು ಕಫ ನಿಮಗೆ ಹೊರಗೆ ಬರ್ತದೆ. ಇವು ಹೊರಗೆ ಬರೋದ್ರಿಂದ ನಿಮಗೆ ಕಫ ಆಚೆ ಬಂದು ನಿಮ್ಮ ಕಫದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಇಲ್ಲಿ ಒಂದು ಕಫ ಉತ್ಪತ್ತಿ ಆಗ್ತಕ್ಕಂಥ ಜಾಗವನ್ನು ಶುದ್ಧಿ ಮಾಡ್ತಿದ್ದೀವಿ, ಮತ್ತೊಂದು ಈಗ ಆಲ್ರೆಡಿ ಉತ್ಪತ್ತಿಯಾಗಿರೋ ಕಫವನ್ನು ಹೊರಗೆ ತೆಗಿತಾ ಇದ್ದೀವಿ. ಇಷ್ಟರಲ್ಲೇ ನಿಮಗೆ 50 ಭಾಗದಷ್ಟು ಕಫ ಅಸ್ತಮದಿಂದ ಮುಕ್ತಿ ಸಿಗ್ತದೆ. ಯಾರೆಲ್ಲ ಅಸ್ತಮ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅವರು ಫಸ್ಟ್ ಇದನ್ನು ಮಾಡಿ, ನಿಮಗಿಲ್ಲೇ 50 ಭಾಗದಷ್ಟು ಮುಕ್ತಿ ಕಫ ಸಮಸ್ಯೆಯಿಂದ ಸಿಗುತ್ತೆ. ಇನ್ನು ಯಾವುದೆಲ್ಲ ಮನೆಮದ್ದುಗಳನ್ನು ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಬಿಸಿ ಅನ್ನ ತಗೊಳ್ಳಿ. ಬಿಸಿ ಅನ್ನಕ್ಕೆ ನೀವು ಮೊಸರನ್ನು ಸೇರಿಸಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಬಿಟ್ಟು ಅದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಕಫವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಇನ್ನು ಈರುಳ್ಳಿಯನ್ನು, ಹಸಿ ಈರುಳ್ಳಿಯನ್ನು ಸಮ ಪ್ರಮಾಣದ ಬೆಲ್ಲದೊಂದಿಗೆ ನೀವು ಸೇವನೆ ಮಾಡೋದ್ರಿಂದ ಕಫವನ್ನು ನಿವಾರಣೆ ಮಾಡ್ಕೊಳ್ಬೋದು. ಇವನ್ನು ನೀವು ಮಾಡಿ. ಹಾಗೆ ವೀಳ್ಯದೆಲೆ, 2 ವೀಳ್ಯದೆಲೆಗಳಿಗೆ ಒಂದು 10ರಷ್ಟು ತುಳಸಿ ಎಲೆ, 2 ವೀಳ್ಯದೆಲೆಗೆ 10 ತುಳಸಿ ಎಲೆಗಳನ್ನು ಸೇರಿಸ್ಕೊಂಡು ಅದಕ್ಕೆ ಲವಂಗವನ್ನು ಸೇರಿಸಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿ ಅದನ್ನು ಅಗಿದು ರಸವನ್ನು ಸೇವನೆ ಮಾಡೋದ್ರಿಂದ ನೀವು ನಿಮ್ಮ ಅಸ್ತಮ ಅಥವಾ ಕೆಮ್ಮು ಕಫ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡ್ಕೊಳ್ಬೋದು. ಇನ್ನು ಪ್ರತಿನಿತ್ಯ ನೀವು ಬಿಸಿ ನೀರಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೇನು ಸೇರಿಸಿ ಸೇವನೆ ಮಾಡೋದ್ರಿಂದ ಕೂಡ ಅಸ್ತಮವನ್ನು ನಿವಾರಣೆ ಮಾಡ್ಕೊಳ್ಬೋದು. ಹಾಗೂ ತುಪ್ಪದೊಂದಿಗೆ ಅರಿಶಿಣ ಪುಡಿಯನ್ನು ಬಿಸಿ ಮಾಡಿಕೊಂಡು, ತುಪ್ಪದಲ್ಲಿ ಅರಿಶಿಣ ಪುಡಿ ಸೇರಿಸಿ ಬಿಸಿ ಮಾಡಿ ಆ ತುಪ್ಪವನ್ನು ನೀವು ಬಿಸಿ ಹಾಲಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಪ್ಪಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಆ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ನೀವು ಬಿಸಿ ಹಾಲಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ನಿಮ್ಮ ಕಫದ ಅಸ್ತಮದ ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ನಿವಾರಣೆಯನ್ನು ಮಾಡ್ಕೊಳ್ಬೋದು. ಇಷ್ಟನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಪರಿಹಾರ ಸಿಗಲಿಲ್ಲ, ಅಷ್ಟರ ಮಟ್ಟಿಗೆ ನನಗೆ ಗುಣ ಕಾಣಿಸ್ಲಿಲ್ಲ ಅನ್ನೋದೇ ಆದರೆ ಯೋಗವನ ಬೆಟ್ಟದಲ್ಲಿ ಚಿಕಿತ್ಸೆ ಇದೆ ವೀಕ್ಷಕರೇ. ಇದನ್ನು ನೀವು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಯೋಗವನ ಬೆಟ್ಟದ 108 ಕಾಯಿಲೆಗೆ ತಾವೇ ವೈದ್ಯರು ಅಂತಕ್ಕಂಥ ಪುಸ್ತಕದಲ್ಲಿ ಹೆಚ್ಚಿನ ಮಾಹಿತಿಗಳು ನಿಮಗೆ ದೊರೆಯುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಹೊಟ್ಟೆ ಶುದ್ಧಿ ಮಾಡಿಕೊಂಡು ಆಹಾರದಲ್ಲಿ ಪಥ್ಯ ಇಟ್ಕೊಂಡು ಆಹಾರ ಕ್ರಮವನ್ನು ಪಾಲಿಸ್ತಾ ನೀವು ಮನೆಯಲ್ಲೇ ಔಷಧಿಗಳನ್ನು ಮಾಡಿಕೊಂಡ್ರೆ ಸುಮಾರು 80ರಷ್ಟು ಕಾಯಿಲೆಗಳನ್ನು ನೀವು ಗುಣಪಡಿಸ್ಕೊಳ್ಬೋದು. ಜೊತೆಗೆ ಯಾವುದೇ ಕಾಯಿಲೆಗಳು ಬರದೇ ಇರೋ ರೀತಿಯಲ್ಲಿ ಕೂಡ ಜೀವನ ನಡೆಸ್ಬೋದು. ವೀಕ್ಷಕರೇ, ಇನ್ನು ಯೋಗವನ ಬೆಟ್ಟ ಬೆಂಗಳೂರು, ಚಿತ್ರದುರ್ಗ, ಕುಣಿಗಲ್ 3 ವಿಭಾಗಗಳಲ್ಲೂ ಎಲ್ಲೂ ಗುಣವಾಗದ ಕಾಯಿಲೆಗೆ ಚಿಕಿತ್ಸೆ ದೊರೆಯುತ್ತೆ ವೀಕ್ಷಕರೇ. ಇನ್ನು ನಮ್ಮ ಯೋಗವನ ಬೆಟ್ಟದ ರೋಗಿಗಳ ಮಾತನ್ನು ಕೇಳೋಣ. ನಮಸ್ಕಾರ. ನಮ್ಮ ಮಗಳು ಚೈತ್ರ ಅಂತೇಳಿ ಇಲ್ಲಿ ಯೋಗವನ ಬೆಟ್ಟಕ್ಕೆ ತೋರಿಸ್ಲಿಕ್ಕೆ ಬಂದಿದ್ದೀವಿ. ಸ್ವಲ್ಪ 2ನೇ ಸಲ ಬಂದಿದ್ದೀವಿ ತೋರಿಸ್ಲಿಕ್ಕೆ. ಒಂದು 50% ಗುಣ ಆಗಿದೆ ಅವಳಿಗೆ ಕಾಯಿಲೆ. ನಾವು ಯೂಟ್ಯೂಬ್ನಲ್ಲಿ ಪ್ರಸಾರವಾಗ್ತಕ್ಕಂಥ ಕಾರ್ಯಕ್ರಮ ನೋಡಿಬಿಟ್ಟು ಒಂದು 2-3 ಕಡೆ ಬೇರೆ ಕಡೆ ಎಲ್ಲ ತೋರಿಸಿದ್ವಿ, ಆದರೂ ಅವಳಿಗೇನು ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಇಲ್ಲಿ ಬಂದ ಮೇಲೆ 2ನೇ ಸಲ ತೋರಿಸಿದ್ದೀವಿ, 50% ಇಂಪ್ರೂವ್ ಆಗಿದೆ. ಸ್ವಾಮೀಜಿಗೆ ನಮಗೆ ಕೋಟಿ ಪ್ರಣಾಮ. ಅವ್ರಿಗೆ ಈ ಸಂಸ್ಥೆನ ನಡೆಸ್ತಾ ಇದ್ದಾರಲ್ಲ ಅದಕ್ಕೆ. ಅದು ಈ ಸರ್ಕಾರದಿಂದ ಇಂಥ ಸಂಸ್ಥೆಗಳಿಗೆ ಅವರು ಹೆಚ್ಚಿನ ಸಹಕಾರ ಕೊಡಬೇಕು. ಎಲ್ಲ ರೋಗಿಗಳು ಗುಣವಾಗತಕ್ಕಂಥ ಒಂದು ಗುಣನ ಈ ಸಂಸ್ಥೆ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.